ಹೀಗೆ ಭೀಕರವಾಗಿ ಕೊಲೆಯಾಗಿ ಬಿದ್ದಿರುವ ವ್ಯಕ್ತಿಯ ಹೆಸರು ಚಂದ್ರಪ್ಪ. 60 ವರ್ಷದ ಚಂದ್ರಪ್ಪ ಚಿತ್ರದುರ್ಗ ತಾಲೂಕಿನ ಕಲ್ಕುಂಟೆ ಗ್ರಾಮದ ನಿವಾಸಿ. ತನ್ನದೇ ಆದಂತಹ 5 ಎಕರೆ ಜಮೀನನ್ನ ಉಳುಮೆ ಮಾಡಲು ಅಂತ ಜಮೀನಿಗೆ ಹೋಗಿದ್ದ. ಇದೇ ಸಂದರ್ಭದಲ್ಲಿ ಜಮೀನಿಗೆ ಬಂದಿದ್ದ ಮಗ ಪ್ರಸನ್ನ ಅಪ್ಪನ ಜೊತೆ ಜಗಳ ಶುರು ಮಾಡಿದ್ದ. ಅಪ್ಪನ ಆಸ್ತಿಯಲ್ಲಿ ಹಂಚಿಕೆ ಮಾಡುವಂತೆಯೂ ಕೂಡ ತಂದೆಯ ಮುಂದೆ ಖ್ಯಾತಿ ತೆಗೆದಿದ್ದ. ಇದೇ ವೇಳೆ ಮಾತಿಗೆ ಮಾತು ಬೆಳೆಸಿದಂತಹ ಪಾಪಿ ಪುತ್ರ ಪ್ರಸನ್ನ ದೊಣ್ಣೆಯಿಂದ ಅಪ್ಪನ ತಲೆಗೆ ಹೊಡೆದಿದ್ದ. ಇನ್ನು ಮಗನ ಹೇಟು ತಲೆಗೆ ಬೀಳ್ತಾ ಇದ್ದಂತೆ ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದ. ಚಂದ್ರಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಇನ್ನು ಕೊಲೆ ಆರೋಪಿ ಪ್ರಸನ್ನ ಅಪ್ಪನನ್ನ ಕೊಂದು ಪೊಲೀಸ್ ಠಾಣೆಗೆ ನೇರವಾಗಿ ಹೋಗಿ ಶರಣಾಗಿದ್ದ. ಇನ್ನು ಕಳೆದ 2-3 ವರ್ಷಗಳಿಂದಲೂ ಕೂಡ ಅಪ್ಪ ಮಗನ ಜೊತೆ 5 ಎಕರೆ ಜಮೀನು ಹಂಚಿಕೆಯ ವಿವಾದ ಜಗಳ ನಡೆಯುತ್ತಲೇ ಇತ್ತು. ಇದೇ ಕಾರಣಕ್ಕೆ ಇಬ್ಬರು ಕೂಡ ಬಿತ್ತನೆ ಮಾಡದಂತೆ ಜಮೀನನ್ನ ಪಾಳು ಬಿಟ್ಟಿದ್ರು. ಆದರೆ ನಿನ್ನೆ ಮತ್ತೆ ಜಮೀನಿಗೆ ಬಂದಿದ್ದಂತಹ ಅಪ್ಪ ಚಂದ್ರಪ್ಪ ಈ ಒಂದು ಉಳುಮೆ ಮಾಡಲು ತಯಾರಿ ಮಾಡ್ತಿದ್ದ. ಇದೇ ಕಾರಣಕ್ಕೆ ರುಚಿಗಿದ್ದ ಪಾಪಿ ಪುತ್ರ ಪ್ರಸನ್ನ ಏಕಾಏಕಿ ಜಮೀನಿಗೆ ನುಗ್ಗಿ ಅಪ್ಪನನ್ನ ಕೊಂದು ಮುಗಿಸಿದ್ದಾನೆ. ಸದ್ಯ ಇದೀಗ ಆರೋಪಿ ಪ್ರಸನ್ನ ಭರಮಸಾಗರ ಪೊಲೀಸರ ಅತಿಥಿಯಾಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಾನು ಜಮೀನಲ್ಲಿ ನೀರು ಕಟ್ತಾ ಇದ್ದೆ. ಪಕ್ಕದಲ್ಲಿ ನಮ್ಮ ಮಾವನ ಮಗನೇ ಗಲಾಟೆ ಮಾಡ್ತಿದ್ದ. ನಾನು ಅಲ್ಲಿಂದ ಬರುವಷ್ಟರಲ್ಲಿ ಅಲ್ಲಿ ಹೊರ ಮನಗಿಸಿದ್ದ. ಸತ್ತೋಗಿದ್ರು ಅವರು. ಕೂಡಲೇ ಅವ್ರ ಮನೆಯವರಿಗೆ ಫೋನ್ ಮಾಡಿದೆ. ಅವ್ರ ಮನೆಯವ್ರು ಬಂದು ಎಲ್ಲ ರೆಡಿ ಮಾಡಿದ್ರು. ಮನೆಯಲ್ಲಿ ಯಾರು ಈ ರೀತಿ ಕೊಲೆ ಮಾಡ್ತಾರೆ? ತೀರ್ದವ್ರು ಯಾರಿಗೆ? ತೀರ್ಪವ್ರು ಯಾರಿಲ್ಲ, ಅವ್ರ ಮಗನೇ ಜಮೀನಿನ ವಿಚಾರದಾಗ ಮಾಡಿದಾರೆ ಸರ್. ಗಲಾಟೆ ಆಗ್ತಿತ್ತು. ಪದೇ ಪದೇ ಗಲಾಟೆ, ಜಮೀನ್ ಕಾಲ ಪದೇ ಪದೇ ಗಲಾಟೆ ಮಾಡಿದ್ರು ಸರ್. ಇವರಲ್ಲಿ ಈಗಲೇ 2-3 ವರ್ಷದಿಂದ ಗಲಾಟೆ ಮಾಡ್ತಾ ಇದ್ರು. ಏನ್ ಸರ್? ಭೂಮಿ ಬಿತ್ತಬಾರ್ದು ಅಂತ. ಭೂಮಿ ಬಿತ್ತಬಾರ್ದು ಅಂತ ಹೇಳಿ. ಈಗ ಮಗ ಬೇರೆ ಇದ್ದ, ನನಗೆ ಜಮೀನು ಕೊಡುವಂತ ಅವ್ರ ಅಪ್ಪಜ್ಜಿ ನಾನು ಮನೆ ಮಾಡಿ ಸಾಲ ಮಾಡಿದ್ದೀನಿ, ಅದನ್ನ ನಾನು ತೀರ್ಸ್ಬೇಕಂತ ಅವ್ರ ಅಪ್ಪಜ್ಜಿ ಹಿಂಗೆ ತರಲೆ ಮಾಡ್ತಿದ್ರು ಸರ್ ಅವ್ರಿಗೆ 2-3 ವರ್ಷ. ಇನ್ನು ತನ್ನ ಮಗನಿಂದಲೇ ಅಪ್ಪನ ಕೊಲೆಯಾಗಿದ್ದನ್ನ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಟ್ಟಿದೆ. ಘಟನಾ ಸ್ಥಳಕ್ಕೆ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸೋಕೋ ಟೀಮ್ ಕೂಡ ಭೇಟಿ ನೀಡಿ ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ. ಇತ್ತ ಭರಮಸಾಗರ ಠಾಣೆ ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬಂದು ಸ್ಪಾಟ್ ಮಹಜರನ್ನು ಕೂಡ ನಡೆಸಿದ್ದು ಆರೋಪಿ ಪ್ರಸನ್ನನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಶಿಕ್ಷೆ ಆಗ್ಲಿ ಸರ್. ಚಿಕ್ಕಪ್ಪನೇ ಹೊಡ್ಸಿರೋದು ಸರ್ ಇದನ್ನ. ಅವ್ನ ಹಂಗ್ ಮಾಡ್ತಿದ್ದಿಲ್ಲ ಸರ್. ಅವ್ನಿಗೆ ಹಚ್ಕೊಟ್ಟು ಕುಣಿಸ್ಬಿಟ್ರು ಸರ್ ಪ್ರಸನ್ನ. ಕರ್ಬಸಪ್ಪ. ಅಲ್ಲಿ ನಮ್ಮ ಅಪ್ಪಾಜಿ ಒಂದ್ ಎಮ್ಮೆ ಕಟ್ಲೆ ಲಟ್ಟಿ ಮುಂದೆ ಹಂಗೆ ಸಿಡಿ ಹೊಡಿತ್ನಿ ಹಂಗೆ ಹಿಂಗೆ. ನಮ್ಮ ಅಪ್ಪಾಜಿ ಒಂದ್ ಸ್ವಲ್ಪ ಎದ್ರದ್ ಸ ಹಂಗ ಹುರಿದ್ ಬೀಳನ್ಸ ಲಟ್ಟಿ ಮುಂದೆ ಆದ್ರೂ. ನಮ್ಮ ಅಪ್ಪಾಜಿ ಮನ್ನಿ ಏನ ಯಾವ್ದ ವಿಷಯಕ್ಕೆ ಹಂಗ ತಿನ್ನರ್ ನೋಡ್ದಂಗ್ ನೋಡೋದು. ನಮ್ಮ ಅಪ್ಪಾಜಿ ದನ ಹಿಡ್ಕೊಂಬಂದ್ರೆ ತಿನ್ನರ್ ನೋಡ್ದಂಗ್ ನೋಡೋದು ಹಂಗ ಮಾಡೋಣ ಅನ್ಸ. ಎದ್ರದ್ ಸ ನಮ್ಮ ಅಪ್ಪಾಜಿ. ತಂದೆಯವ್ರಿಗೆ ಕರ್ಬಸಪ್ಪ ಅವ್ರಿಗೆ ಏನಾದ್ರು ಆಸ್ತಿ ವಿವಾದದಲ್ಲಿ ಜಗಳ ಆಯ್ತಾ? ಇಲ್ಲ ಸ. ಮಗನ್ ಮೂಲಕ ಮಗನ್ ಮುಂದಿಟ್ಕೊಂಡು ಈ ರೀತಿ ಏನಾಗ್ಬೇಕು ಅಂತ ಶಿಕ್ಷೆ ಆಗ್ಲಿ ಬಿಡ್ರಿ ಸರ್. ನಮ್ಮ ಅಷ್ಟೇ ಎಷ್ಟು ಇರ್ದತ್ ಹೇಳ್ರಿ ಸರ್. ನಮ್ಮ ಅಪ್ಪಾಜಿ ನೋಡ್ರಲ್ಲಿ ಹಿಂಗ್ ಮಲಿಕಿಂಡತ್ತೆ ಪಾಟ್ ಮುಚ್ಚಿದಾರ ಸರ್. ಯಾರಿಗೂ ಇಂತ ಮಗ ಬೇಡ ಸರ್, ಯಾರಿಗೂ ಬೇಡ. ಮಂಜುಳಾ. ಒಟ್ಟಾರೆ ಸಾಕಿ ಬೆಳೆಸಿದ್ದಂತಹ ಮಗನೇ ತನ್ನ ತಂದೆಯನ್ನ ಆಸ್ತಿಗಾಗಿ ಕೊಂದಿದ್ದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂಥ ಪಾಪಿ ಕೊಲೆಗಡುಕ ಮಗನಿಗೆ ತಕ್ಕ ಶಿಕ್ಷೆ ಆಗಲಿ ಅನ್ನೋದು ಸಂಬಂಧಿಕರ ಒತ್ತಾಯವಾಗಿದೆ.